ನಮಸ್ಕಾರ. ನನ್ನ ಹೆಸರು ಶಿಲ್ಪಾ ಪಾಟೀಲ್, GFGC ರಿಪ್ಪನ್ಪೇಟ್. ನಾನಿವತ್ತು ನಿಮಗೆ ಅಸೋಸಿಯೇಷನ್ ಆಫ್ ಅಟ್ರಿಬ್ಯೂಟ್ಸ್ ಲೆಕ್ಕ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನಾವು 9 ಸ್ಕ್ವೇರ್ ಟೇಬಲನ್ನು ಫಸ್ಟ್ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ 9 ಸ್ಕ್ವೇರ್ ಟೇಬಲಲ್ಲಿ ಯಾಕೆ ಹೇಳ್ತೀವಿ ಅಂದರೆ ಇಲ್ಲಿ 9 ಸ್ಕ್ವೇರ್ ಇರುತ್ತೆ, ಅದು 9 ಚೌಕ ಇರುತ್ತೆ. ಅದಕ್ಕೆ ಇದು ನಾವು 9 ಸ್ಕ್ವೇರ್ ಟೇಬಲ್ ಅಂತ ಹೇಳ್ತೀವಿ. ಸೊ ಇಲ್ಲೇನು ಮಾಡ್ತೀವಿ ಅಂದರೆ A B ಅಂತ ತಗೊಳ್ತೀವಿ. A ಪಕ್ಕಕ್ಕೆ ಆಲ್ಫಾ, B ಪಕ್ಕಕ್ಕೆ ಬೀಟಾ ಅಂತ. ಓಕೆ, ಸೊ A ಪಾಸಿಟಿವ್ ಆದರೆ ಆಲ್ಫಾ ನೆಗೆಟಿವ್. ಓಕೆ, ಸೊ A ಪೂರ್ ಅಂತ ಹೇಳಿದ್ರೆ ಆಲ್ಫಾ ರಿಚ್ ಅಂತ ಹೇಳುತ್ತೆ. ಸೊ ಇಲ್ಲಿ ಬಿ ಆ್ಯಂಡ್ ಬೀಟಾ, ಬಿ ಪಾಸಿಟಿವ್ ಅಂತ ಹೇಳಿದ್ರೆ ಬೀಟಾ ನೆಗೆಟಿವ್ ಅಂತ ಹೇಳುತ್ತೆ. ಅಂದರೆ ಬಿ ಇಂಟೆಲಿಜೆಂಟ್ ಅಂತ ಹೇಳಿದ್ರೆ ಬೀಟಾ ನಾಟ್ ಇಂಟೆಲಿಜೆಂಟ್ ಅಂತ ಹೇಳುತ್ತೆ. ಆ ಥರ. ಸೊ ಈ ಕಾಲಮಲ್ಲಿ ಟೋಟಲ್ ಹೇಗೆ ಬರುತ್ತೆ ಅಂದರೆ ಇಲ್ಲಿ A ಇದೆ, ಇಲ್ಲಿ B ಇದೆ. ಸೊ ಇದು ಟೋಟಲ್ A ಇಂಟು B ಆಗಿರುತ್ತೆ. ಇಲ್ಲಿ ಆಲ್ಫಾ ಇದೆ, ಇಲ್ಲಿ B ಇದೆ, ಇದು ಆಲ್ಫಾ B ಆಗಿರುತ್ತೆ. ಇದು A ಮತ್ತು ಇಲ್ಲಿ ಬೀಟಾ ಇದೆ, ಇದು A ಬೀಟಾ. ಇಲ್ಲಿ ಆಲ್ಫಾ ಇದೆ, ಈ ಕಾಲಮಲ್ಲಿ ಬೀಟಾ ಇದೆ. ಸೊ ಆಲ್ಫಾ ಇಂಟು ಬೀಟಾ. ಸೊ ಲಾಸ್ಟ್ ಕಾಲಮ್ಸ್ ಏನಾಗಿರುತ್ತೆ, B ಟೋಟಲ್ ಆಫ್ B, ಇದು ಟೋಟಲ್ ಆಫ್ ಬೀಟಾ. A ಇರೋದ್ರಿಂದ ಟೋಟಲ್ ಆಫ್ A, ಆಲ್ಫಾ ಇರೋದ್ರಿಂದ ಟೋಟಲ್ ಆಫ್ ಆಲ್ಫಾ. ಈ ಫೈನಲ್ ಕಾಲಮ್ ನಾವು ಎನ್ ಅಂತ ಹೇಳ್ತೀವಿ. ಅಂದರೆ ಇದು ಸಮ್ ಟೋಟಲ್ ಆಫ್ ಆಲ್ ದ ಅದರ್ ಸ್ಕ್ವೇರ್ಸ್ ಅಂತ. ಸೊ ಇಲ್ಲಿ ನಾವು ಕೋಎಫಿಷಿಯಂಟ್ ಆಫ್ ಅಸೋಸಿಯೇಷನನ್ನು ಕಂಡುಹಿಡಿತೀವಿ. ಸೊ ಕ್ಯೂ ಅಂತ ಡಿನೋಟ್ ಮಾಡ್ತೀವಿ. ಸೊ ಫಾರ್ಮುಲಾ ಹೇಗಿರುತ್ತೆ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ AB ಇಂಟು ಆಲ್ಫಾ ಬೀಟಾ ಮೈನಸ್ ಆಲ್ಫಾ B ಇಂಟು A ಬೀಟಾ. ಸೊ ಇದು ನಮ್ಮದು ಫಾರ್ಮುಲಾ ಆಗಿರುತ್ತೆ. AB ಇಂಟು ಆಲ್ಫಾ ಬೀಟಾ ಮೈನಸ್ A ಬೀಟಾ ಇಂಟು ಆಲ್ಫಾ B. ನೋಡಿ, AB ಇಂಟು ಆಲ್ಫಾ B ಒಂದಾಯಿತು. ನಂತರ A ಬೀಟಾ ಇಂಟು ಆಲ್ಫಾ B ಡಿವೈಡೆಡ್ ಬೈ, ಸೊ ಇದನ್ನೇ ರಿಪೀಟ್ ಮಾಡ್ತೀನಿ, AB ಇಂಟು ಆಲ್ಫಾ B, AB ಇಂಟು ಆಲ್ಫಾ B ಮೈನಸ್ A ಬೀಟಾ ಇಂಟು ಆಲ್ಫಾ B, A ಬೀಟಾ ಇಂಟು ಆಲ್ಫಾ B. ಸೊ ಸೇಮ್ ಇದೆ ಅಂದ್ಕೊಳ್ತಿದ್ದೀರಾ, ಬಟ್ ಇದ್ರಲ್ಲಿ ಮೈನಸ್ ಇದ್ದಾಗ ಇದ್ರಲ್ಲಿ ಪ್ಲಸ್ ಬರುತ್ತೆ. ಇಷ್ಟೇ ಚೇಂಜ್ ಫಾರ್ಮುಲಾದಲ್ಲಿ. ಓಕೆ, ಸೊ ಎರಡು ಮೈನಸ್ ಯಾಕೆ ಬರ್ತದೆ ಅಂದರೆ ಆ್ಯಸ್ ಇಟ್ ಈಸ್ ನಾನು ಇಲ್ಲಿ ಕಾಪಿ ಮಾಡಿದೆ, ನಂತರ ಏನು ಮಾಡಿದೆ ಪ್ಲಸ್ ಅಂತ ಚೇಂಜ್ ಮಾಡ್ಕೊಂಡೆ. ಸೊ ಇದು ಈಸಿಯಾಗಿ ನೀವು ಈ ಥರ ಫಾರ್ಮುಲಾ ನೆನ್ಪಿಟ್ಕೊಳ್ಬೋದು. ನೋಡಿದ್ರಲ್ಲ, ಸೊ 9 ಸ್ಕ್ವೇರ್ ಟೇಬಲ್ ಹೇಗೆ ರೆಡಿ ಮಾಡೋದು, ಆಮೇಲೆ ಕೋಎಫಿಷಿಯಂಟ್ ಆಫ್ ಅಸೋಸಿಯೇಷನ್ ಫಾರ್ಮುಲಾ ಏನೋ ಗೊತ್ತಾಯ್ತಲ್ವಾ. ಸೊ ಈಗ ನಾನು ಒಂದು ಲೆಕ್ಕ ಹೇಳ್ಕೊಡ್ತೀನಿ. ಸೊ ಕ್ವಶನ್ ನಂಬರ್ 1ನಲ್ಲಿ ನೋಟ್ಸಲ್ಲಿ ನೋಡಿರ್ಬೋದು, n ಈಕ್ವಲ್ ಟು 250, A ಇಂಟು B ಈಕ್ವಲ್ ಟು 70, A ಈಕ್ವಲ್ ಟು 80, B ಈಕ್ವಲ್ ಟು 100 ಇದೆ. ಫೈಂಡ್ ದ ಕೋಎಫಿಷಿಯಂಟ್ ಆಫ್ ಅಸೋಸಿಯೇಷನ್ ಅಂತ ಕೊಟ್ಟಿದ್ದಾರೆ. ಸೊ 4 ಡಾಟಾ ಕೊಟ್ಕೊಂಡು ಕ್ಯೂವನ್ನು ಕಂಡುಹಿಡಿಯೋಕೆ ಹೇಳಿದ್ದಾರೆ. ಸೊ ನೀವೇನು ಮಾಡಬೇಕು ಅಂದರೆ ಫಸ್ಟ್ ಕೆಲಸ ಈ 9 ಸ್ಕ್ವೇರ್ ಟೇಬಲನ್ನು ಹಾಕ್ಕೊಳ್ಬೇಕು. ಓಕೆ, ಸೊ 9 ಸ್ಕ್ವೇರ್ ಟೇಬಲಲ್ಲಿ ಹೇಳಿದ ಇದು A, ಇದು B, ಇದು ಆಲ್ಫಾ, ಇದು ಬೀಟಾ. ಸೊ ಇದು ಟೋಟಲ್ ಇರೋದು ಯಾವತ್ತು n ಆಗಿರುತ್ತೆ. ಸೊ ಇಲ್ಲೇನಿದೆ n ಈಕ್ವಲ್ ಟು 250. ಸೊ n ಈಕ್ವಲ್ ಟು 250. A ಇಂಟು B 70 ಇದೆ. A B ಅದು ಕಾಲಮಲ್ಲಿ ಎಷ್ಟು 70 ಬರುತ್ತೆ. ಟೋಟಲ್ ಆಫ್ A 80 ಇದೆ. ಸೊ A ಕಾಲಮ್ ಟೋಟಲ್ 80 ಇದೆ. B ಈಕ್ವಲ್ ಟು 100. ಸೊ B ಇಲ್ಲಿದೆ, B ಕಾಲಮ್ ಟೋಟಲ್ 100 ಇದೆ. ಓಕೆ, ಸೊ ನಮಗೆ ಆಲ್ಫಾ B ಗೊತ್ತಿಲ್ಲ, ಆಲ್ಫಾ ಬೀಟಾ ಗೊತ್ತಿಲ್ಲ, A ಬೀಟಾ ಗೊತ್ತಿಲ್ಲ, ಆಮೇಲೆ ಟೋಟಲ್ ಆಫ್ ಬೀಟಾ ಗೊತ್ತಿಲ್ಲ, ಟೋಟಲ್ ಆಫ್ ಆಲ್ಫಾನು ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಓನ್ಲಿ n ಈಕ್ವಲ್ ಟು 250 ಓವರಾಲ್ ಟೋಟಲು, A ಇಂಟು B 70, ಟೋಟಲ್ ಆಫ್ A 80, ಟೋಟಲ್ ಆಫ್ B 100. ಹೌದಾ? ಸೊ ಉಳಿದು ನಾವು ಕಂಡುಹಿಡಬೇಕು. ತುಂಬಾ ಸಿಂಪಲ್. ಸೊ ಟೋಟಲ್ 250 ಇದೆ, ಟೋಟಲ್ ಆಫ್ B 100 ಇದೆ. ಅಂದರೆ ಉಳಿದಿದೆ ಎಷ್ಟು ಇಲ್ಲಿ 150. 250 ಮೈನಸ್ 100 150. ಇಲ್ಲಿ 100 ಇದೆ ಟೋಟಲ್ಲು, ಅದ್ರಲ್ಲಿ 70 A ಇದೆ. ಹಾಗಾದ್ರೆ ಆಲ್ಫಾ ಎಷ್ಟಾಯಿತು 30. 100ಅಲ್ಲಿ 70 ಹೋದರೆ 30. ಓಕೆ, ಸೊ ಟೋಟಲ್ 80 ಇದೆ. A B 70 ಇದೆ. ಹಾಗಾದರೆ A ಬೀಟಾ ಎಷ್ಟಾಯಿತು 10 ಆಯಿತು. ಓಕೆ, ಸೊ ಟೋಟಲ್ 150 ಇದೆ, ಅದರಲ್ಲಿ 10 ಹೋಗಿದೆ, ಉಳಿದಿದೆಷ್ಟು 140. ಸೊ ಇದು ಟೋಟಲ್ ನಮ್ಗೆ ಗೊತ್ತಿಲ್ಲ. ಸೊ 30 + 170
140 is equal to 170 is the total. ಸೊ ಇನ್ನೊಂದ್ಸಲ ಹೇಳ್ತಿದ್ದೀನಿ. ಸೊ ಸೈಡಿಗೆ ಏನಿದೆ ಇಲ್ಲಿ ನನ್ನ ಕಾಲಮ್ ಇದೆ ಅಲ್ವಾ, ಇದು ಯಾವತ್ತು ಇದು ಟೋಟಲ್ ಕಾಲಮ್, ಬೇಕಂದ್ರೆ ಬರ್ಕೊಂಬಿಡಿ. ಇದು ಟೋಟಲ್ಲು, ಇದು ಟೋಟಲ್ ಕಾಲಮ್ ಆಗಿರುತ್ತೆ. ಸೊ ಟೋಟಲಲ್ಲಿ ನಿಮ್ಗೆ ಒಳಗಿದ್ದನ್ನು ಲೆಸ್ ಮಾಡಿದರೆ ಮಿಸ್ಸಿಂಗ್ ಫಿಗರ್ ಸಿಗುತ್ತೆ, ಅಥವಾ ಇದೆರಡು ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಸಿಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಎನ್ ಗೊತ್ತಿತ್ತು, ಎ ಬಿ ಗೊತ್ತಿತ್ತು, ಎ ಗೊತ್ತಿತ್ತು, ಬಿ ಗೊತ್ತಿತ್ತು. ಸೊ ಆಲ್ಮೋಸ್ಟ್ ಎ ಟೋಟಲ್, ಬಿ ಟೋಟಲ್, ಎನ್ ಟೋಟಲ್ ಗೊತ್ತಿತ್ತು. ಹೀಗಾಗಿ ಮಿಸ್ಸಿಂಗ್ ಫಿಗರನ್ನು ಕಂಡು ಹಿಡ್ಕೊಂಡ್ವಿ. ಓಕೆ, ಸೊ ಈಗ ಫಾರ್ಮುಲಾ ಯೂಸ್ ಮಾಡಿ ನಾನು ಮಾಡ್ತಾ ಇರ್ತೀನಿ. ಸೊ ಕ್ಯೂ ಈಕ್ವಲ್ ಟು, ಸೊ ನೋಡಿ ಎ ಬಿ ಇಂಟು ಆಲ್ಫಾ ಬೀಟಾ ಅಂತ ಇದೆ. ಸೊ ಎ ಬಿ ಎಷ್ಟಿದೆ 70 ಇಂಟು ಆಲ್ಫಾ ಬೀಟಾ, ಆಲ್ಫಾ 30, ಬೀಟಾ ಇಲ್ಲೆಷ್ಟು 140 ಮೈನಸ್ ಎ ಬೀಟಾ 10 ಇಂಟು ಆಲ್ಫಾ ಬಿ 30. ಓಕೆ, ಸೊ ಡಿವೈಡೆಡ್ ಬೈ ಆ್ಯಸ್ ಇಟ್ ಈಸ್ 70 ಇಂಟು 140. ಇಲ್ಲಿ ಮೈನಸ್ ಇರೋ ಅಲ್ಲಿ ಪ್ಲಸ್ ಆಗಿರುತ್ತೆ, ಕೆಳಗಡೆ ಡಿನಾಮಿನೇಟ್ರಲ್ಲಿ 10 ಇಂಟು 30 ವಿಚ್ ಈಸ್ ಈಕ್ವಲ್ ಟು 9800 ಮೈನಸ್ 10 ಇಂಟು 30 300 divided by 9800 plus 300 which is equal to 9800 minus 300 9500 divided by 9800 plus 300 10100 which is equal to 0.94. Okay, so as I said, correlation ranges from -1 to +1. So 0.94 ಹತ್ತತ್ರ ಒಂದಕ್ಕಿದೆ. So there is high degree of association between the two variables. So high degree of association ಅಂತ ನೀವು ಕನ್ಕ್ಲೂಷನ್ ಕೊಡ್ಬೋದು. ಪಾಸಿಟಿವ್ ಆಗಿದೆ, ನನ್ನ ಒಂದು ಹತ್ರ ಇರೋದ್ರಿಂದ ಸೊ ದರ್ ಇಸ್ ಅ ಹೈ ಡಿಗ್ರಿ ಆಫ್ ಅಸೋಸಿಯೇಷನ್. ಓಕೆ, ಸೊ ಇದು ನಿಮ್ಮದು ಲೆಕ್ಕದ್ದು ಫಸ್ಟ್ ಒನ್. ನೀಟಾಗಿ ನೋಡ್ಕೊಳ್ಳಿ, ಇನ್ನೊಂದ್ಸಲ ಪ್ಲೇ ಮಾಡಿ ನೋಡಿ, ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು.